ಇನ್ನು ಕೇರಳದ ವಯನಾಡು ಜಿಲ್ಲೆಯ ಸ್ಥಿತಿಗತಿಗಳನ್ನು ನಾವು ಪ್ರತಿನಿತ್ಯ ನಿಮಗೆ ಕೊಡ್ತಾ ಇದ್ದೀವಿ. ಯಾವ ರೀತಿ ಇದೆ ಅಂತ ಮತ್ತೆ ಭೂಕುಸಿತಗಳು ಸಂಭವಿಸ್ತಾ ಇರುವಂಥದ್ದು, ಕೆಲ್ಲಾಡಿಯಲ್ಲಿ ಭೂಕುಸಿತ ಆಗಿರೋದ್ರ ಬಗ್ಗೆ, ಅಲ್ಲಿ ಸತ್ತವರ ಬಗ್ಗೆ. 3 ಜನ ಸತ್ತಿದ್ರು, ಈಗ +1 4ಕ್ಕೆ ಏರಿಕೆಯಾಗಿದೆ. ಇನ್ನೆಷ್ಟು ಶವಗಳು ಸಿಗ್ತವೋ ಗೊತ್ತಿಲ್ಲ. ಮತ್ತೊಂದು ಶವವನ್ನು ಈಗ NDRF ಸಿಬ್ಬಂದಿ ಹೊರಗಡೆಗೆ ತೆಗೆದಿದೆ. ಉಳಿದಂಥ 4 ಜನರಿಗೆ ಶೋಧ ಮುಂದುವರೆದಿದೆ. ನೋಡಿ, ಸ್ಪಾಟಿಗೆ ಬಂದಿದ್ದಾರೆ ಸಿ ಎಂ ಸ್ಥಳಕ್ಕೆ ಬಂದಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಎಲ್ಲಿ ಕಾಮಗಾರಿ ನಡೀತಾ ಇತ್ತು, ಆ ಕಾಮಗಾರಿ ನಡೀತಿರುವಂಥ ಸ್ಥಳದಲ್ಲೇ ಭೂಕುಸಿತ ಆಗಿದ್ದು. ನೋಡಿ, ಆ ಬಾಡಿಯನ್ನು ತೆಗಿತಿರುವಂಥ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬನ್ನಿ, ಸ್ಥಳದಲ್ಲೇ ಇದ್ದಾರೆ ನಮ್ಮ ಪ್ರತಿನಿಧಿ ರಾಮ್. ನೋಡ್ತಾ ಇದ್ದೀವಿ ಕೇರಳದ ವಯನಾಡು ಜಿಲ್ಲೆಯ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅಂತ. 3 ಜನ ಸತ್ತಿದ್ರು, ಈಗ ಮತ್ತೊಂದು ದೇಹ ಕೂಡ ಪತ್ತೆಯಾಗಿರುವಂಥದ್ದು. ಈಗ ಉಳಿದಂಥ 4 ಜನ ನಾಪತ್ತೆಯಾಗಿರುವಂಥವರಿಗೆ ಹುಡುಕಾಟ ನಡೆದಿದೆ. ಯಾವ ರೀತಿ ನಡೀತಾ ಇದೆ ಪ್ರಕ್ರಿಯೆ, ರಾಮ್? ದೇವರನಾಡು ವಯನಾಡಿನ ಈ ಒಂದು ದುರಂತ ಏನಿತ್ತು, ಇದರಲ್ಲಿ ಸಾವಿನ ಸಂಖ್ಯೆ 3 ಆಗಿತ್ತು. ಇದೀಗ ಮತ್ತೊಂದು ಮೃತದೇಹ ಸಿಕ್ಕಿರುವಂಥದ್ದು. ಇದೀಗ ಸಾವಿನ ಸಂಖ್ಯೆ 4ಕ್ಕೇರಿದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈಗಲೂ ಸಹ NDRFನವರು ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂಥದ್ದು. ಪ್ರಮುಖವಾಗಿ ಏನು ಈ ಒಂದು ಮೀನಾಕ್ಷಿ ನದಿ ಇದೆ, ಆ ನದಿಯ ಅಕ್ಕಪಕ್ಕದಲ್ಲೇ ಸಾಕಷ್ಟು ಮಣ್ಣು ಬಂದು ಬಿದ್ದಂಥದ್ದು. ಆ ಸ್ಥಳದಲ್ಲಿ ಸಂಪೂರ್ಣವಾದ ಕಾರ್ಯಾಚರಣೆ ನಡೆದರೂ ಸಹ ಯಾವುದೇ ರೀತಿಯಾದಂತಹ ಕುರುಹು ಸಹ ಸಿಕ್ಕಿರಲಿಲ್ಲ. ಆದರೆ ನಿನ್ನೆ ರಾತ್ರಿ ಅವರು ಒಂದು ಜಾಗವನ್ನು ಐಡೆಂಟಿಫೈ ಮಾಡಿದರು. ಅಂದರೆ ಈ ಸ್ಥಳದಲ್ಲಿ ಅವರು ನಾಪತ್ತೆ ಆದಂಥವ್ರು ಸಿಗ್ಬೋದು ಅಂತೇಳಿ ಈ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಇದೀಗ ಒಂದು 5 ನಿಮಿಷದ ಹಿಂದೆಯಷ್ಟೇ ಒಂದು ಮೃತದೇಹ ಇಲ್ಲಿ ಪತ್ತೆ ಆಗಿರುವಂಥದ್ದು. ಅಂದರೆ 5 ಏನು ನಾಪತ್ತೆ ಆಗಿದ್ರು, ಅದರಲ್ಲಿ ಒಂದು ಮೃತದೇಹ ಈಗ ಪತ್ತೆಯಾಗಿದೆ. ಉಳಿದ 4 ಶೋಧ ಕಾರ್ಯ ಈಗಲೂ ಸಹ ಮುಂದುವರೆದಿದೆ. ಇದೀಗ ಈ ಒಂದು ಏನು ಹವಾಮಾನ ವೈಪರೀತ್ಯದಿಂದಾಗಿ ಸಾಕಷ್ಟು ಜೀವವನ್ನು ಒತ್ತೆ ಇಟ್ಟು NDRFನವರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು. ಯಾಕಂದರೆ ಒಂದು ಕಡೆ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು, ಮತ್ತೊಂದು ಕಡೆ ರಾಶಿ ಮಣ್ಣೇನು ಈಗ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಆ ಸ್ಥಳದಲ್ಲಿ ಏನು ರಾಶಿ ಮಣ್ಣಿತ್ತು, ಆ ನೀರು ಬಿದ್ದ ನಂತರ ಅದು ಸಡಿಲಗೊಂಡು ಕೆಳಗಡೆ ಏನು ಕಾರ್ಯಾಚರಣೆ ಮಾಡ್ತಾ ಇದ್ರು ಅವ್ರ ಮೇಲೆ ಬೀಳುವಂತಹ ಅಪಾಯ ಇತ್ತು. ಯಾಕಂದರೆ ಕಾರ್ಯಾಚರಣೆಯಲ್ಲಿ ತೊಡ್ಕೊಂಡವರನ್ನೇ ಪ್ರಾಣ ಭೀತಿಯಲ್ಲಿ ಕೆಲಸವನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಕೊಂಚ ಬಿಸಿಲು ಬಂದಿರುವಂಥದ್ದು, ಎಲ್ಲೋ ಒಂದು ಕಡೆ ಈ ಒಂದು ಕಾರ್ಯಾಚರಣೆಯನ್ನು ಸುಗಮವಾಗಿ ಮಾಡ್ಬೋದು ಅಂತ. ಮತ್ತೊಂದು ಕಡೆ ಆ ಮೃತದೇಹ ಸಿಕ್ತು, ಆ ಒಂದು ಸ್ಥಳವನ್ನು ನೀವು ನೋಡ್ತಾ ಇದ್ದೀರಾ. ಇಟಾಚಿಯಲ್ಲಿ ಈಗಲೂ ಸಹ NDRF ತಂಡದವರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅದೇ ಸ್ಥಳದಲ್ಲಿ ಉಳಿದವರು ಸಹ ಸಿಗುವಂತಹ ಒಂದು ಆಶಾಭಾವ ಅವರಿಗೆ ಮೂಡಿದೆ. ಯಾಕಂದರೆ ಈಗಾಗಲೇ ಘಟನೆ ನಡೆದು 48 ಗಂಟೆಗಳಾಗಿದೆ. ರಾಶಿ ಮಣ್ಣು ಇಲ್ಲಿ ಬಿದ್ದಿರೋದ್ರಿಂದಾಗಿ ಅವರು ಬದುಕುಳಿದಿರುವಂತಹ ಸಾಧ್ಯತೆ ತೀರಾ ಕಡಿಮೆ ಇರುವಂಥದ್ದು. ಯಾಕಂದರೆ ಜಿಲ್ಲಾಧಿಕಾರಿಗಳು ಮಾತನಾಡುವಂತಹ ಸಂದರ್ಭದಲ್ಲೂ ಆ ಮಾತುಗಳನ್ನು ಹೇಳ್ತಾ ಇದ್ರು. ಅಂದರೆ ನಮ್ಮ ಮೊದಲ ಆದ್ಯತೆ ಏನು 5 ನಾಪತ್ತೆಯಾಗಿದ್ದಾರೆ ಅವರನ್ನು ಹುಡುಕುವಂಥದ್ದು ಅಂತ ಹೇಳಿದರು. ಮತ್ತು ಬೆಳಗ್ಗೆ ತಾನೇ ಒಬ್ಬ ಪ್ರತ್ಯಕ್ಷದರ್ಶಿಯನ್ನು TV9 ಮಾತನಾಡಿಸಿದಂಥ ಸಂದರ್ಭದಲ್ಲಿ ನಾನು ಘಟನೆ ನಡೆದಂಥ ಸ್ಥಳದಲ್ಲಿದೆ, ನನ್ನ ಜೊತೆಗೆ ಕೆಲಸ ಮಾಡಿದಂಥವರು 5 ಜನ ಸಹ ನಾಪತ್ತೆಯಾಗಿದ್ದಾರೆ. ಅದರಲ್ಲಿ ಒಬ್ಬ ನನ್ನ ಆತ್ಮೀಯನಾಗಿದ್ದ, ಆತ ಎಲ್ಲೋ ಒಂದು ಕಡೆ ಬದುಕುಳಿದಿರುವಂಥದ್ದು ಆಶಾಭಾವ ನನಗಿದೆ. ಸೊ ಆತನ ಜೊತೆಯಲ್ಲೇ ನಾನು ಊರಿಗೆ ಹೋಗ್ತೀನಿ ಅನ್ನೋ ವಿಶ್ವಾಸವನ್ನು ಸಹ ಆತ ವ್ಯಕ್ತಪಡಿಸ್ತಾ ಇದ್ದ. ಆದರೆ ಅವೆಲ್ಲವೂ ಸಹ ಆಗದಂಥದ್ದು. ಯಾಕಂದರೆ ಖಂಡಿತವಾಗಿಯೂ ಯಾರು ನಾಪತ್ತೆ ಆಗಿದ್ದಾರೆ ಅವ್ರನ್ನ ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಶಾಭಾವದಿಂದಲೇ. ಆದರೆ ಘಟನೆ ಮತ್ತು ವಾಸ್ತವವನ್ನು ನೋಡಿದ್ರೆ ಅವ್ರು ಯಾರೂ ಸಹ ಬದುಕುಳಿದಿರುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ. ಆದರೂ ಸಹ ಅಂದರೆ ಅವ್ರನ್ನ ಹುಡುಕುವಂಥದ್ದೇ ನಮ್ಮ ಆದ್ಯತೆ ಅಂತೇಳಿ ಜಿಲ್ಲಾಡಳಿತ ಎಲ್ಲವನ್ನು ಸಹ ಅಂದರೆ NDRFನವರು, ಅದ್ರ ಜೊತೆಗೆ ಅಗ್ನಿಶಾಮಕ ದಳ ಮತ್ತು ಕೇರಳದ ಪೊಲೀಸರು ನಿರಂತರವಾಗಿ ಸತತವಾಗಿ ಮಳೆ ಬರಲಿ ಅಥವಾ ಗಾಳಿ ಇರಲಿ ಅಥವಾ ಯಾವುದನ್ನು ಲೆಕ್ಕಿಸದೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಈ ಒಂದು ಕಾರ್ಯಾಚರಣೆ ನಡೆಸ್ತಾ ಇದ್ರು. ಸೊ ಎಲ್ಲೋ ಒಂದು ಕಡೆ 48 ಗಂಟೆಗಳ ಕಾರ್ಯಾಚರಣೆಯ ನಂತರ ಒಂದು ಮೃತದೇಹ ಪತ್ತೆಯಾಗಿರುವಂಥದ್ದು. ಉಳಿದ 4 ಈಗ ಶೋಧ ಕಾರ್ಯ ಮುಂದುವರೆದಿದೆ. ರಂಗನಾಥ್. ಓಕೆ, ಧನ್ಯವಾದ.